ಕೋಳಿಗೆ ಕಟ್ಟಿದ ಗಜ್ಜರಿ ನಿಗಮ ಮಂಡಳಿ. ಸುದ್ದಿಗೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ರಾಜಕೀಯ ಅಧಿಕಾರದ ಹಾವು ಏಣಿಯಾಟ, ಮೇಲೆ ಹತ್ತಿ ಏಣಿ ಒದೆಯುವವರ ಕಾಟ. ನಿಗಮ ಮಂಡಳಿಗಳಿಗೆ 34 ಶಾಸಕರು. ಕರ್ನಾಟಕದಲ್ಲಿ 34 ಶಾಸಕರನ್ನು ನಿಗಮ ಮಂಡಳಿಗಳಿಗೆ ನೇಮಿಸಿ ಆದೇಶ ಹೊರಡಿಸಲಾಗಿದೆ. ಅವರಿಗೆಲ್ಲ ಮಂತ್ರಿ ಸ್ಥಾನ ನೀಡಲಾಗಿದೆ. ಮಂತ್ರಿಮಂಡಲದಲ್ಲಿ 34 ಮಂದಿ ಇದ್ದಾರೆ. ಕಾರ್ಯದರ್ಶಿಗಳನ್ನು ಸೇರಿ ರಾಜ್ಯದಲ್ಲಿ ಮಂತ್ರಿ ಸ್ಥಾನಮಾನ ಪಡೆದವರ ಸಂಖ್ಯೆ 74ಕ್ಕೆ ಏರಿತ್ತು. ಎಲ್ಲ 4ರ ಮಹಿಮೆ. 4ನೇ ತಿಂಗಳಿನಲ್ಲಿ ಲೋಕಸಭೆ ಚುನಾವಣೆಯ ಬಿರುಸು. ಅದಕ್ಕೆ ಮೊದಲು ಅಸಮಾಧಾನ ಮರೆಸಿ ತಯಾರಾಗುವುದು ಗುರಿ. ಅದೇ ರಾಜಕೀಯದ ಕಿರಿಕಿರಿ. ರಾಜನಾದವನ ಕುತ್ತಿಗೆಯ ಮೇಲೆ ಸದಾ ತೂಗುಗತ್ತಿ ಇರುತ್ತದೆ. ಚುನಾಯಿತ ಸರ್ಕಾರಕ್ಕೆ 5 ವರ್ಷ ಆಳಲು ಅವಕಾಶ ಇದ್ದರೂ ಬಿಜೆಪಿಯವರ ಖರೀದಿ ರಾಜಕೀಯ ಮತ್ತು ಸದಾ ಗೋಡೆಯ ಮೇಲಿನ ಬೆಕ್ಕಿನಂತೆ ಇರುವ ನಿತೀಶ್ ಕುಮಾರ್ ಮಾದರಿಯ ರಾಜಕಾರಣಿಗಳ ಕಾರಣಕ್ಕೆ ಯಾವುದೂ ಸ್ಥಿರವಲ್ಲ. ಮಹಾರಾಷ್ಟ್ರದಲ್ಲಿ ಶಿವಸೇನೆಯವರೇ ಶಿವಸೇನೆಯ ಮುಖ್ಯಮಂತ್ರಿಗೆ ಕೈಕೊಟ್ಟು ಬಿಜೆಪಿಗೆ ಅಧಿಕಾರ ಕೊಟ್ಟು ತಾವು ಮಂತ್ರಿ ಮುಖ್ಯಮಂತ್ರಿಗಳಾಗಿ ಕುಳಿತರು. ಇತಿಹಾಸದಲ್ಲಿ ಜಗತ್ತಿನಲ್ಲಿ ಅತಿ ಕ್ರೂರ ಹಿಂಸೆಗೆ ಒಳಗಾಗಿ ಸತ್ತ ಅರಸು ಎಂದು ಇಂಗ್ಲೆಂಡಿನ ಎಡ್ಮಂಡರನ್ನು ಹೇಳಲಾಗುತ್ತದೆ. ಕ್ರಿಸ್ತ ಶಕ 869ರಲ್ಲಿ ವೈಕಿಂಗ್ ದಾಳಿಕೋರರು ಕಿಂಗ್ ಎಡ್ಮಂಡರ ಬೆನ್ನು ಮೂಳೆ ಸೀಳಿ ಉಪ್ಪು ಸುರಿದು ನಾನಾ ರೀತಿಯಲ್ಲಿ ಹಿಂಸಿಸಿ ಸಾಯಿಸಿದರು. 18ನೇ ಶತಮಾನದ ಫ್ರೆಂಚ್ ಕ್ರಾಂತಿಯ ವೇಳೆ ಗಿಲೋಟಿನ್ ಮೂಲಕ ಕ್ರಾಂತಿಕಾರಿಗಳನ್ನು ಕೊಲ್ಲಲಾಯಿತು. ಕ್ರಾಂತಿಯ ಬಳಿಕ ಲೂಯಿಸ್ ರಾಜ ಕುಟುಂಬದ ಬಹುತೇಕರ ತಲೆಯನ್ನು ಗಿಲೋಟಿನ್ ಮೂಲಕ ಕತ್ತರಿಸಲಾಯಿತು. 2ನೇಯ ಪುಲಿಕೇಶಿಯ ಕಾಲದಲ್ಲಿ ರಾಜ್ಯದಲ್ಲಿ ಕಿರೀಟದ ಜಗಳ ಆಗದಂತೆ ಪುಲಿಕೇಶಿಯು ತಮ್ಮ ಕುಬ್ಜ ವಿಷ್ಣುವನ್ನು ವ್ಯಂಗ್ಯ ಅರಸನಾಗಿ ಮಾಡಿದ. ರಾಜವಂಶಜರನ್ನು ಬೇರೆ ಬೇರೆ ಕಡೆ ಆ ಕಾರಣಕ್ಕೆ ನೇಮಿಸಲಾಗುತ್ತಿತ್ತು. ಆದರೂ ನೃಪತುಂಗನ ಮಗ ತಂದೆಯ ವಿರುದ್ಧ ದಂಗೆ ಎದ್ದ. ಔರಂಗಜೇಬನು ಅಣ್ಣಂದಿರನ್ನು ಕೊಂದು ತಂದೆಯನ್ನು ಗೃಹಬಂಧನದಲ್ಲಿಟ್ಟ. ಪುರಾಣದ ಪ್ರಕಾರ ತನ್ನ ಮಕ್ಕಳಿಗೆ ರಾಜಪಟ್ಟಕ್ಕೆ ತಡೆ ಆಗಬಾರದು ಎಂದು ಮತ್ಸ್ಯಗಂಧಿಯು ಭೀಷ್ಮನು ಮದುವೆಯಾಗದಂತೆ ಮಾತು ಪಡೆದಳು. ಪಾಂಡವರು ಕೌರವರಿಂದ ಕೊನೆಗೆ 5 ಊರಾದರೂ ಪಡೆದು ಸಂಧಾನ ಮಾಡಿಕೊಳ್ಳಲು ಬಯಸಿದ್ದರು. ರಾವಣನು ತನ್ನ ಭಾರತದ ಗಡಿಯನ್ನು ತಂಗಿಗೆ ಬಿಟ್ಟಿದ್ದ. ಇವಕ್ಕೆಲ್ಲ ಕೊನೆ ಮೊದಲಿಲ್ಲ. ಸಂವಿಧಾನದ ರೀತಿಯ ಉಪಪ್ರಧಾನಿ ಇರಲಿ, ಉಪ ಮುಖ್ಯಮಂತ್ರಿ ಇರಲಿ, ಅವರು ಮಂತ್ರಿ ಹೊರತು ಬೇರೇನೂ ಅಲ್ಲ. ಆದರೂ ಪ್ರಧಾನಿ ಮುಖ್ಯಮಂತ್ರಿಗಳ ಬಳಿಕ ತಾನೇ ಎಂಬುದನ್ನು ತೋರಿಸಲು ಆ ಹುದ್ದೆಗೆ ಗಂಟು ಬೀಳುತ್ತಾರೆ. ಪಟೇಲ್, ಮೊರಾರ್ಜಿ ದೇಸಾಯಿ, ಚರಣ್ ಸಿಂಗ್, ಜಗಜೀವನ ರಾಮ್ ಎಂದು ಆ ಪಟ್ಟಿ ದೊಡ್ಡದು. ಕರ್ನಾಟಕದಲ್ಲೂ ಆ ಪರಂಪರೆ ಇದೆ. ರಾಜೀವ್ ಗಾಂಧಿಯವರು ಪ್ರಧಾನಿ ಆಗಿದ್ದಾಗ ಒಂದು ಕಾನೂನು ಮಾಡಿದ್ದರು. ವಿಧಾನಸಭೆಯ ಬಲದ 15% ಬಲ ಮೀರಿ ಮಂತ್ರಿಗಳ ಸಂಖ್ಯೆ ಇರಬಾರದು ಎಂದರು. ಸಣ್ಣ ರಾಜ್ಯಗಳಿಗೆ ವಿನಾಯಿತಿ ಇದೆ. ಈ ಕಾನೂನು ಬರುವುದಕ್ಕೆ ಮೊದಲು ಅತೃಪ್ತರನ್ನು ತೃಪ್ತಿಪಡಿಸಲು ಜಂಬೋ ಜೆಟ್ ಮಂತ್ರಿಮಂಡಲ ರಚನೆಯಾದ ಉದಾಹರಣೆ ಇದೆ. ಆಂಧ್ರಪ್ರದೇಶ, ಕರ್ನಾಟಕ ಮೊದಲಾದ ರಾಜ್ಯಗಳು ಆ ಸ್ಥಿತಿ ಕಂಡಿವೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಡೆದಾಗ ಮುಖ್ಯಮಂತ್ರಿ ಆಗಿದ್ದ ದೇವರಾಜ್ ಅರಸು ಅವರು ಅರ್ಧಶತಕ ಬಲದ ಮಂತ್ರಿಮಂಡಲ ರಚಿಸಿದ್ದರು. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ, ಮುದ್ದೇಬಿಹಾಳ ಶಾಸಕ ಅಪ್ಪಾಜಿ ನಾಡೇಗೌಡ, ಭದ್ರಾವತಿಯ ಸಂಗಮೇಶ್ವರ, ಚಾಮರಾಜನಗರದ ಪುಟ್ಟರಂಗಶೆಟ್ಟಿ, ಶಾಂತಿನಗರದ ಹ್ಯಾರಿಸ್, ಹೊಸದುರ್ಗದ ಗೋವಿಂದಪ್ಪ ಮಂತ್ರಿಯಾಗಲು ಒತ್ತಡ ಹಾಕಿದ್ದರು. ಆದರೆ ರಾಜ್ಯದಲ್ಲಿ 34 ಮಂದಿ ಗಾತ್ರದ ಮಂತ್ರಿಮಂಡಲ ಮಾತ್ರ ಸಾಧ್ಯ. ಅದು ಈಗಾಗಲೇ ಆಗಿದೆ. ಹಾಗಾಗಿ ಈ ಮಂತ್ರಿ ಆಕಾಂಕ್ಷಿಗಳಿಗೆಲ್ಲ ಮಂತ್ರಿ ಸ್ಥಾನಮಾನದ ನಿಗಮ ಮಂಡಳಿ ನೀಡಲಾಗಿದೆ. ಅಷ್ಟಕ್ಕೆ ಅವರು ತೃಪ್ತರಾದಾರೆಯೇ ಎಂಬ ಪ್ರಶ್ನೆ ಇದೆ. ಅಲ್ಲದೆ ಕೆಲವು ನಿಗಮ ಮಂಡಳಿಗಳು ಹುಲ್ಲುಗಾವಲಿನಂತೆ ಇದ್ದರೆ ಮತ್ತೆ ಕೆಲವು ಬರಡು. ಹಾಗಾಗಿ ಬರಡು ನಿಗಮ ಮಂಡಳಿ ಪಡೆದ ಕೆಲವರು ಈಗಾಗಲೇ ರಾಗ ಎಳೆಯುತ್ತಿದ್ದಾರೆ. ಕಾರವಾರದ ಸತೀಶ್ ಸೇನ್, ಬಾಗೇಪಲ್ಲಿಯ ಸುಬ್ಬಾರೆಡ್ಡಿ ಹಾಗೆ ಅಪಸ್ವರ ಎಬ್ಬಿಸಿದ ಶಾಸಕರು ಎನ್ನಲಾಗಿದೆ. ನಿಗಮ ಮಂಡಳಿಗೆ ನೇಮಿಸುವಾಗ 2 ವರ್ಷದವರೆಗೆ ಇಲ್ಲವೇ ಮುಂದಿನ ಆದೇಶದವರೆಗೆ ಹುದ್ದೆ ಎಂದು ಆದೇಶದಲ್ಲಿ ಇರುತ್ತದೆ. ಹಾಗಾಗಿ 2 ವರ್ಷದ ಬಳಿಕ ಮಂತ್ರಿಮಂಡಲ ಮರುರಚನೆ ಆದಾಗ ನಮಗೆ ಅವಕಾಶ ಆದೀತು ಎಂದು ಕೆಲವರು ಅಂದುಕೊಳ್ಳಬಹುದು. ಮತ್ತೆ ಕೆಲವರು ನಿಗಮ ಮಂಡಳಿ ಒಪ್ಪಿದರೆ ಮಂತ್ರಿ ಸ್ಥಾನಕ್ಕೆ ಎಳ್ಳು ನೀರು ಬಿಟ್ಟಂತೆಯೇ ಎಂದು ಹಲಬುವವರೂ ಇದ್ದಾರೆ. ಕಲಬುರ್ಗಿ ಉತ್ತರ ಕ್ಷೇತ್ರದ ಶಾಸಕಿ ಶ್ರೀಮತಿ ಕನೀಜ್ ಫಾತಿಮಾ
ಈ ಪಟ್ಟಿಯಲ್ಲಿ ಇರುವ ಇಬ್ಬರು ಅಲ್ಪಸಂಖ್ಯಾತರಲ್ಲಿ ಇವರೊಬ್ಬರು. ಕ್ರಿಶ್ಚಿಯನ್ ಕೋಟಾ ಇಲ್ಲ. ಮಂಗಳೂರು ಸಂಪರ್ಕದ NA ಹ್ಯಾರಿಸ್ ಹೊರತಾಗಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಯಾರಿಗೂ ಸದ್ಯ ನಿಗಮ ಮಂಡಳಿ ಅಧ್ಯಕ್ಷತೆ ಸಿಕ್ಕಿಲ್ಲ. ಸಿದ್ದರಾಮಯ್ಯನವರು ತಮ್ಮ ಮಂತ್ರಿ ಮಂಡಲದಲ್ಲಿ ದಕ್ಷಿಣ ಕನ್ನಡ, ಉಡುಪಿಯ ಪ್ರಮುಖ ಜಾತಿಗಳಾದ ಬಿರುವ, ಬಂಟ, ಮೊಗವೀರರನ್ನು ಮಂತ್ರಿ ಮಾಡದೆ ಬುದ್ಧಿವಂತಿಕೆ ತೋರಿಸಿದ್ದಾರೆ. ಸದ್ಯ ನಿಗಮ ಮಂಡಳಿ ಅಧ್ಯಕ್ಷತೆಯಲ್ಲೂ ದೂರ ಇಟ್ಟಿದ್ದಾರೆ. ದೂರದಲ್ಲಿ ಬೇರೆ ಬರುತ್ತಿರಬಹುದು ಎಂದು ದೂರದ ಘಟ್ಟ ಎಣುಕಬಹುದು. ಬಂಟರು ಮಂತ್ರಿ ಆಗದಿದ್ದ ಸಂಪುಟ ಇರಲಿಲ್ಲ. ಈಗ ಇದೆ. ಬಂಟರ ಒದ್ದಾಟ ಹೇಳತೀರದು. ಹೈಕಮಾಂಡ್ ಜನ BK ಹರಿಪ್ರಸಾದ್ ಬಿರುವ ಕೋಟ ಎಂದು ಒಂದಷ್ಟು ಗದ್ದಲವಾದರೂ ಮಾಡಿದರು. ಬಂಟರಿಗೆ ಅದು ಸಾಧ್ಯವಾಗಿಲ್ಲ. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.